ಅಪಘಾತ ಅಂತ ಭಾವಿಸಿದ್ದಂಥ ಪ್ರಕರಣ ಈಗ ಕೊಲೆ ಪ್ರಕರಣವಾಗಿ ಟರ್ನ್ ಆಗಿದೆ. ಕ್ರಿಕೆಟ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವುದು ಬಯಲಾಗಿದೆ. ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಿಕ್ಕಿರುವಂತಹ ಕೊಲೆಯ ಟ್ವಿಸ್ಟ್ ಇದು. ಬೆಂಗಳೂರಿನ ಹೆಬ್ಬಗೋಡಿಯಲ್ಲಿ ನಡೆದಿದ್ದಂತಹ ಅಪಘಾತ ಪ್ರಕರಣ. ತನಿಖೆಯ ಸಂದರ್ಭದಲ್ಲಿ ಇದು ಅಪಘಾತ ಅಲ್ಲ, ಕೊಲೆ ಅನ್ನೋದು ಬಯಲಾಗಿದೆ. ಕ್ರಿಕೆಟ್ಗಾಗಿ ಪ್ರಶಾಂತ್ ಹಾಗೆ ರೋಷನ್ ನಡುವೆ ಗಲಾಟೆಯಾಗಿತ್ತು. ಈ ಗಲಾಟೆಯ ಸಂದರ್ಭದಲ್ಲಾದಂತಹ ಅಪಘಾತದಲ್ಲಿ ಪ್ರಶಾಂತ್ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ನಿನ್ನೆ ರಾತ್ರಿ ಕಾರು ಅಪಘಾತದಲ್ಲಿ ಪ್ರಶಾಂತ್ ಮೃತಪಟ್ಟಿದ್ದ. ಆದರೆ ಆತನ ತಾಯಿ ಪ್ರಶಾಂತ್ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದಂತಹ ನಂತರದಲ್ಲಿ ಪೊಲೀಸರು ತನಿಖೆ ಮಾಡಿದಾಗ ಇದು ಅಪಘಾತವಲ್ಲ, ಕೊಲೆ ಅನ್ನೋದು ರಿವೀಲ್ ಆಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ರಾತ್ರಿ ಪ್ರಕರಣ ನಡೆದಂತಹ ಟೈಮ್ನಲ್ಲಿ ಅಪಘಾತ ಆಗಿದೆ ಅಂತಾನೆ ಭಾವಿಸಲಾಗಿತ್ತು. ಆದ್ರೆ ಈಗ ಇದು ಅಪಘಾತ ಅಲ್ಲ, ಕೊಲೆ ಅನ್ನುವಂತಹ ಸತ್ಯ ತನಿಖೆಯಲ್ಲಿ ರಿವೀಲ್ ಆಗಿರೋದು. ಏನೇನ್ ಮಾಹಿತಿಗಳು ಲಭ್ಯವಾಗ್ತಾ ಇವೆ? ರೋಷನ್ ಹಾಗೆ ಪ್ರಶಾಂತ್ ಇವರಿಬ್ಬರಿಗಿದ್ದಂತಹ ಸಂಬಂಧ ಏನು, ಇವರಿಬ್ಬರ ನಡುವೆ ನಡೆದಿದ್ದೇನು ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿ ವಿದ್ಯಾ, ಏನು ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ನಲ್ಲಿ ಕ್ರಿಕೆಟ್ ಅನ್ನ ಬೆಳಿಗ್ಗೆ ಆಡ್ತಾರೆ. ಈ ಒಂದು ಇಬ್ಬರು ಕೂಡ ಅಂದ್ರೆ ಪ್ರಶಾಂತ್ ಒಂದು ತಂಡದಲ್ಲಿ ಇರ್ತಾರೆ, ರೋಷನ್ ಹೆಗ್ಡೆ ಒಂದು ತಂಡದಲ್ಲಿ ಇರ್ತಾರೆ. ಇವರಿಬ್ಬರು ಕೂಡ ಪರಸ್ಪರ ವಿರುದ್ಧದ ತಂಡದಲ್ಲಿ ಕ್ರಿಕೆಟ್ ಅನ್ನ ಆಡಿ ಈ ಒಂದು ಪಂದ್ಯದಲ್ಲಿ ಎಲ್ಲೊಂದ್ ಕಡೆ ರೋಷನ್ ಹೆಗ್ಡೆ ಅವರ ತಂಡ ಗೆಲ್ಲುತ್ತೆ. ಗೆದ್ದಾದ ನಂತರ ಏನು ಪ್ರಶಾಂತ್ ಸೋತಿದ್ದಂತಹ ಬೇಸರದಲ್ಲಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಸಾಕಷ್ಟು ಬೇಸರವನ್ನ ಮನೆಯಲ್ಲೂ ಕೂಡ ವ್ಯಕ್ತಪಡಿಸ್ತಾನೆ. ಅಂದ್ರೆ ಎಲ್ಲೊಂದ್ ಕಡೆ ಈ ಒಂದು ಮ್ಯಾಚ್ ಅನ್ನ ನಾನು ಸೋಲ್ಬಾರ್ದಿತ್ತು, ಕೆಲವೊಂದು ಮೋಸದಿಂದ ಈ ಒಂದು ಮ್ಯಾಚ್ ಅನ್ನ ನಾನು ಸೋತಿದ್ದೇನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಜೊತೆ ಕೂಡ ತನ್ನ ಬೇಸರವನ್ನ ವ್ಯಕ್ತಪಡಿಸಿರ್ತಾನೆ. ಅದಾದ ನಂತರ ಏನು ಈಗ ಸದ್ಯಕ್ಕೆ ಅದಾದ ನಂತರ ಕೂಡ ಏನು ಪ್ರಶಾಂತ್ ಮತ್ತೆ ಗ್ರೌಂಡ್ಗೆ ಬರ್ತಾನೆ. ಗ್ರೌಂಡ್ಗೆ ಬಂದಂತ ಸಂದರ್ಭದಲ್ಲಿ ರೋಷನ್ ಹೆಗ್ಡೆ ಅದೇ ಒಂದು ಗ್ರೌಂಡ್ ನಲ್ಲಿ ಒಂದು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಸದ್ಯಕ್ಕೆ ಆ ಒಂದು ಪ್ರಶಾಂತ್ ಏನಿರ್ತಾನೆ, ನೀನು ನನಗೆ ಮೋಸ ಮಾಡಿ ನೀನು ಈ ಒಂದು ಮ್ಯಾಚ್ ಅನ್ನ ಗೆದ್ದಿದ್ದೀಯ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿದಾಗ ಇಬ್ಬರಿಗೂ ಕೂಡ ಜಗಳ ಆಡುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಬಿಯರ್ ಬಾಟ್ಲಿಂದ ಪ್ರಶಾಂತ್ಗೆ ರೋಷನ್ ಹೆಗ್ಡೆ ಒಂದು ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆತ ಹಲ್ಲೆ ಮಾಡಿ ತನ್ನ ಸಫಾರಿ ಕಾರ್ನಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಏಕಾಏಕಿ ಏನು ಪ್ರಶಾಂತ್ ಬಂದು ಹಿಂಬದಿಯ ಡೋರ್ ಅನ್ನ ಹಿಡಿದು ಆ ಒಂದು ಕಾರ್ನಲ್ಲಿ ನೇತಾಡುತ್ತಾ ಹೇಳ್ತಾ ಕಾರ್ನ ಒಂದು ಜಾಗದಲ್ಲಿ ನಿಂತ್ಕೊಂಡು ಸಾಕಷ್ಟು ಒಂದು ಕಿರಿಕನ್ನ ಮಾಡ್ಕೊಂಡು ಆ ಒಂದು ನನ್ ಕಾರ್ ನಿಲ್ಸು, ನಾನು ನಿನ್ಗೆ ಹಲ್ಲೆ ಮಾಡಿದಂತ ಹಿನ್ನೆಲೆಯಲ್ಲಿ ನಾನು ನಿನ್ನನ್ನ ಬಿಡೋದಿಲ್ಲ, ಸುಮ್ನೆ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಆಗಿರುತ್ತೆ. ಮೊದಲಿಗೆ ಈತ ಏನು ಒಂದು ಮರದ ಒಂದು ಏನು ಮರಕ್ಕೆ ಹೋಗಿ ಗುದ್ದುತ್ತಾನೆ. ಗುದ್ದಿದಂತ ಸಂದರ್ಭದಲ್ಲಿ ಆತ ತೀವ್ರವಾಗಿ ಹಲ್ಲೆಗೆ ಒಳಪಡ್ತಾನೆ. ಅದಾದ ನಂತರ ಒಂದು ಕಾಂಪೌಂಡ್ಗೆ ಡಿಕ್ಕಿ ಹೊಡಿತಾನೆ. ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆತ ಸ್ಥಳದಲ್ಲೇ ಅಂದ್ರೆ ಪ್ರಶಾಂತ್ ಸ್ಥಳದಲ್ಲೇ ಮೃತಪಡ್ತಾನೆ. ಅದಾದ ನಂತರ ಅಲ್ಲಿಂದ ಏನು ಈತ ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆತ ಕೂಡ ತೀವ್ರವಾಗಿ ಗಾಯಗೊಳ್ತಾನೆ. ಹಾಗಾಗಿ ಎಲ್ಲೊಂದ್ ಕಡೆ ಸ್ಥಳೀಯರು ಅದನ್ನ ಮೊದಲಿಗೆ ನೋಡಿದಾಗ ಆಕ್ಸಿಡೆಂಟ್ ಅನ್ಸುತ್ತೆ. 112ಗೆ ಕರೆ ಮಾಡಿ ಇದೊಂದು ಆಕ್ಸಿಡೆಂಟ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಏನು ಪೊಲೀಸರಿಗೆ ತಿಳಿಸ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಏನು ಕಾರನ್ನ ಚಲಾವಣೆ ಮಾಡ್ತಾ ಇದ್ದಂತಹ ರೋಷನ್ ಹೆಗ್ಡೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇರ್ತಾರೆ. ಯಾವಾಗ ಕಾರ್ನ ಡ್ಯಾಶ್ ಕ್ಯಾಮ್ರಾದ ಜೊತೆಗೆ ಸಿಸಿ ಕ್ಯಾಮ್ರಾವನ್ನ ನೋಡಿ ಒಂದು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದು ಕೊಲೆ ಅಂತ ಒಂದು ಗೊತ್ತಾಗುತ್ತೆ. ಹಾಗಾಗಿ ಹೆಬ್ಬಗೋಡಿ ಪೊಲೀಸರು ಸದ್ಯಕ್ಕೆ ಕೊಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇರುವಂತಹದ್ದು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಯಿ ಕೂಡ ಒಂದು ಅಂದ್ರೆ ಪ್ರಶಾಂತ್ ತಾಯಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಎಲ್ಲವನ್ನ ತಾಳೆ ಮಾಡಿದಂತಹ ಪೊಲೀಸರಿಗೆ ಸದ್ಯಕ್ಕೆ ಇದೊಂದು ಕೊಲೆ ಅಂತ ಹೇಳಿ ಗೊತ್ತಾಗಿದೆ. ಈ ಒಂದು ಕೊಲೆಗೆ ಮುಖ್ಯ ಕಾರಣ ಏನು, ಈ ಏನು ಕ್ರಿಕೆಟ್ ವಿಚಾರವೇ ಒಂದು ಕೊಲೆಗೆ ಕಾರಣ ಆಗಿದೆಯಾ ಅಥವಾ ಈ ಹಿಂದೆ ಏನಾದ್ರೂ ಇವರಿಬ್ಬರಿಗೆ ವೈಮನಸ್ಸು ಇತ್ತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತಹದ್ದು ವಿದ್ಯಾ.